ಈ ಉದ್ದೇಶದಿಂದ ಬಂದೀವಿ. ಈ ಮಟ್ಟಕ್ಕೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಥವಾ ಪೂಜ್ಯರಿಂದ ಯಾರಿಗೂ ಹೇಳಿಸ್ಬೇಕಂತ ನಾವು ಬಂದಿಲ್ಲ. ಪೂಜ್ಯರನ್ನ ರಾಜಕೀಯವಾಗಿ ನಾವು ಉಪಯೋಗ ಮಾಡುವಂಥ ಸಂಸ್ಕೃತಿ ನಂದಲ್ಲ. ರಾಜಕೀಯವಾಗಿ ಉಪಯೋಗ ಮಾಡೋ ಸಂಸ್ಕೃತಿ ಬೇರೆಯವ್ರದ್ದು ಯಾರ್ದೈತಿ ಅದು ನಿಮ್ಗೆ ಗುರ್ತೈತಿ. ನೀವು ಬೇಕಾದ್ರೆ ಮಠಮಾನ್ಯಗಳಿಗೆ ದುಡ್ಡು ಕೊಟ್ಟಿದ್ದು ನಾವೇ ಅಂತ ಭಾಳ ಮಾತಾಡ್ತೀವಿ. ಅದು ಭಾಳ ಮಾತಾಡ್ತಾರೆ. ಆದರೆ ನಾವು ಯಾವುದೇ ರೀತಿಯಿಂದ ಪೂಜ್ಯರು ಇವತ್ತು ಅದರಲ್ಲಿ ವಿಶೇಷವಾಗಿ 3000 ಮಠ ಪೂಜ್ಯರು ಏನದಾರ ಭಾಳಷ್ಟು ಶಾಂತಪ್ರಿಯರು ಮತ್ತು ಮುಕ್ತ ಸ್ವಭಾವದವರದಾರ. ಇಂಥವ್ರು ನೋಡಿದ್ರೆ ನಮ್ಗೆ ಎಷ್ಟೋ ಖುಷಿಯಾಗಿ ಬಿಡ್ತೈತೆ. ಅವರ ಒಂದು ಮುಖ ನೋಡಿದಾಗ ನಮ್ಗೆ ಒಂದು ರೀತಿ ಎನರ್ಜಿ ಬರ್ತದೆ. ಅಂಥ ಒಬ್ಬ ಪೂಜ್ಯರನ್ನು ಕರ್ಕೊಂಡೋಗಿ ಏನೇನು ಅವರು ನಮ್ಮ ಸಂಸ್ಥೆಗಳಲ್ಲಿ ಯಾವುದಕ್ಕೂ ಆಶೀರ್ವಾದ ಮಾಡ್ಯಾರ, ಯಾವುದೂ ನಮಗೆ ಕಡಿಮೆ ಆಗಿಲ್ಲ. ನೋಡ್ರಿ, ನಾನು ಹೇಳಿದ್ದೇನು, ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗುವುದಿಲ್ಲ ಭಾರತೀಯ ಜನತಾ ಪಾರ್ಟಿ, ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಆ ಕುಟುಂಬ ಒಳ್ಳೆಯದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ. ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರ. ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ. ನಮ್ಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ. ಬರೇ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆದವರು ಇವರು. BJP ಎಷ್ಟು ಮಂದಿ ಮುಖ್ಯಮಂತ್ರಿ ಆಗ್ಯಾರ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ. ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರಾಗೋದು. ನಾವಿದ್ರೆ ಮತ್ತೆ ಸರ್ ಅಂತೇಳಿ ಅವ್ರ ಮುಂದೆ ಫೈಲ್ ತೊಗೊಂಡು ನಿಂದಿರೋದು. ನಮ್ಮವ್ರು ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರಾಗಿದ್ದರು, ಜಗದೀಶ್ ಶೆಟ್ಟರ್ ಆಗಿದ್ದರು. ಏನು ಮಾಡೋದು ದುರ್ದೈವ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ. ಇವತ್ತು ನೋಡಿರಿ, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರದು ಬೆಂಗಳೂರಿಗೆ.